ಕಲಬುರಗಿ ಜಿಲ್ಲೆಗೆ ನೀರಿನ ಸಮಸ್ಯೆ ಆಗದಂತೆ ಅಗತ್ಯ ಕ್ರಮ. ನಾಟಿಕಾರಿಗೆ ಉಪವಾಸ ಸತ್ಯಾಗ್ರಹ ಕೈಬಿಡುವಂತೆ ಡಿಸಿ ಮನವಿ. ಭೀಮಾ ನದಿಗೆ ನೀರು ಹರಿಸುವಂತೆ ಶಿವಕುಮಾರ್ ನಾಟಿಕಾರ್ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಅಮರನಾಥ ಉಪವಾಸ ಸತ್ಯಾಗ್ರಹಕ್ಕೆ ಸ್ಥಳಕ್ಕೆ ಇಂದು ಕಲಬುರಗಿ ಜಿಲ್ಲಾಧಿಕಾರಿ ಭೇಟಿ ನೀಡಿದರು. ತದನಂತರ ಮಾತನಾಡಿದ ಅವರು, ಈಗಾಗಲೇ ನಾರಾಯಣಪುರ ಜಲಾಶಯದಿಂದ 1 ಟಿಎಂಸಿ ನೀರು ಬಿಡಿಸಲು ಪ್ರಾದೇಶಿಕ ಆಯುಕ್ತರು ಆದೇಶ ನೀಡಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಚುನಾಯಿತ ಪ್ರತಿನಿಧಿಗಳು ಚರ್ಚೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ಬೇಸಿಗೆಯಲ್ಲಿ ಜಾನುವಾರುಗಳಿಗೆ ಹಾಗೂ ಜನರಿಗೆ ಕುಡಿಯಲು ನೀರಿನ ಸಮಸ್ಯೆ ಆಗದಂತೆ ಅಗತ್ಯ ಕ್ರಮಗಳನ್ನ ಜಿಲ್ಲಾಡಳಿತ ತೆಗೆದುಕೊಳ್ಳುತ್ತದೆ ಅಂತ ತಿಳಿಸಿದ್ರು. ಶಿವಕುಮಾರ್ ನಾಟಿಕಾರ್ ಅವರು ದಿಟ್ಟ ಹೋರಾಟಗಾರರಾಗಿದ್ದು ಉಪವಾಸ ಸತ್ಯಾಗ್ರಹವನ್ನ ಕೈಬಿಡಬೇಕು ಅಂತ ಮನವಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಸಂಜೀವ್ ಕುಮಾರ್ ದಾಸರ್ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ರು. ನೀರು ವೇಸ್ಟ್ ಆಗ್ಲಾರ್ದಂಗ ತಂದು ಭೀಮಾ ಸ್ವನ್ನ ಅಣೆಕಟ್ಟಿಗೆ ಸೇರಿಸಿದ್ರೆ ಅಫ್ಜಲ್ಪುರ ಕುಳ್ಳೆ ನೀರಿಂದ ಎಲ್ಲ ಸಮಸ್ಯೆ ಬಗೆಹರಿತದೆ. ಒಂದು ವೇಳೆ ಈ ನೀರು ನಮಗೆ ಬರಲಿಲ್ಲ ಅಂದ್ರೆ ಮೇಡಮ್ ಅವರೇ, ಇನ್ನು 15 ದಿನದಲ್ಲಿ 1 ಕೊಡ ನೀರು ಅಫ್ಜಲ್ಪುರದಲ್ಲಿ ಸಿಗ್ತಿರ್ಲಿಲ್ಲ. ಭಾರಿ ಗಂಭೀರ ಪರಿಸ್ಥಿತಿ ಇತ್ತು. ಅದಕ್ಕಾಗಿ ನಾನು ಅಮರನಾಥ ಉಪವಾಸ ಸತ್ಯಾಗ್ರಹ ಶಾಸಕರ ವಿರುದ್ಧ, ಸರ್ಕಾರದ ವಿರುದ್ಧ, ನಿಮ್ಮ ವಿರುದ್ಧ ಚಳವಳಿ ಮಾಡಬೇಕನ್ನೋಂಥ ದುರುದ್ದೇಶ ನನಗಿಲ್ಲ. ಇಲ್ಲಿ ಅಫ್ಜಲ್ಪುರದ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಎಷ್ಟು ಸಾಮೂಹಿಕವಾಗಿ ಎಲ್ಲ ಪಕ್ಷದವರು, ಸ್ವಾಮೀಜಿಗಳು, ಎಲ್ಲ ಸಂಘಟನೆಯವರು, ಎಲ್ಲ ಸಮಾಜದವರು, ವ್ಯಾಪಾರಸ್ಥರು ಬೆಂಬಲ ಮಾಡಿದಂಥ ಇತಿಹಾಸನಲ್ಲಿ ಇದು ಒಂದೇ ಹೋರಾಟಕ್ಕೆ ಮಾಡಿದ್ದು. ಯಾಕಂದರೆ ಇದು ಪಕ್ಷಾತೀತ ಹೋರಾಟ, ಈ ಭಾಗದ ಜನರ ಕುಡಿಯುವ ನೀರಿಗಾಗಿರ್ತಕ್ಕಂಥ ಹೋರಾಟ. ಇದರಲ್ಲಿ ಯಾವುದೇ ದುರುದ್ದೇಶ ಇಲ್ಲ. ಯಾರನ್ನು ಟೀಕಿಸ್ಬೇಕನ್ನೋ ಉದ್ದೇಶದಿಂದ ನಾವು ಯಾರನ್ನು ವಿರೋಧ ಮಾಡಬೇಕು, ಇದರಲ್ಲಿ ನಾವು ಏನಾದರೂ ಕ್ರೆಡಿಟ್ ತಗೋಬೇಕನ್ನತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಈ ಕೆಲ ಹೋರಾಟವನ್ನು ಮಾಡಿಲ್ಲ. ದಯವಿಟ್ಟು ನೀವು ಇರುವವರೆಗೂ ಕೂಡ ಈ ಭೀಮಾ ನದಿಗೆ ಮಹಾರಾಷ್ಟ್ರದಿಂದ ಏನು ನೀರು ಬರಬೇಕಾಗಿದೆ, ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ, ಒಂದು ಪ್ಲಾಟ್ಫಾರ್ಮನ್ನು ತಾವು ಹಾಕಿದ್ರೆ ಮುಂದಿನ ಭವಿಷ್ಯಕ್ಕೆ ನಮಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ಈಗ ಮೇಡಮ್ ಅವರು ತಮ್ಮ ಅನಿಸಿಕೆಗಳನ್ನು ಒಂದೆರಡು ತಮ್ಮೆಲ್ಲರಿಗೆ ಹೇಳ್ತಾರೆ. ದಯವಿಟ್ಟು ಮೇಡಮ್ ಅವರು ತಮ್ಮ ವಿಚಾರಗಳನ್ನು ಹಂಚ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಬಹಳಷ್ಟು ದಿನದಿಂದ ಈ ಒಂದು ಉಪವಾಸ ಸತ್ಯಾಗ್ರಹ ಏನು ಮಾಡ್ತಾ ಇದ್ರು ನಾಟಕರವರು, ನಾನು ಡೈಲಿ SP ಅವರಾಗಲಿ, ನಾನಾಗಲಿ, ನಮ್ಮ AC ಅವರಾಗಲಿ, ADC ಆಗಲಿ, ಪ್ರತಿಯೊಬ್ಬರು ನಮ್ಮ ತಹಸೀಲ್ದಾರ್ ಸಂಜೀವ್ ಕುಮಾರ್ಗೆ ಎಷ್ಟು ಸತಿನೇ ಹಚ್ಚಿರಬಹುದು, ಫೋನಲ್ಲಿ ಅಪ್ಡೇಟ್ಸ್ ತೊಗೊಂಡಿರ್ಬೋದು. ಮತ್ತು ಇಲ್ಲಿ ಲೋಕಲ್ ಸಾಕಷ್ಟು ಮಂದಿ ನಮ್ಮ ಜೋಡಿ ಕೆಲಸ ಮಾಡಿದವರು ಯಾರ್ಯಾರಿದ್ದಾರೆ ಅವ್ರಿಗೇನು ನಾವು ಕಾಲ್ ಮಾಡಿ ಯಾವ ರೀತಿ ಇದೆ, ಅವ್ರದ್ದು ಆರೋಗ್ಯ ಹೇಗಿದೆ, ಮತ್ತು ಈ ಸತ್ಯಾಗ್ರಹ ಏನು ನಡೀತಾ ಇದೆ, ಅವ್ರದ್ದು ಬೇಡಿಕೆಗಳು ಏನಿದೆ, ಯಾವ ರೀತಿ ನಾವು ಅವ್ರಿಗೆ ಸ್ಪಂದನೆ ಕೊಡಬಹುದು ಬಗ್ಗೆ ಅಂತ ಡೇ 1ಇಂದನೇ ನಾವು ಸ್ಪಂದನೆ ಮಾಡ್ತಾನೆ ಬರ್ತಾ ಇದ್ವಿ. ತಮಗೆ ಗೊತ್ತಿದೆ ಈಗ ಎಲೆಕ್ಷನ್ ಸಂದರ್ಭ ನಡೀತಾ ಇದೆ. ಅದಾಗುವ ಮುಂಚೆ ಸತತವಾಗಿ ನಮ್ಮದು ಜಿಲ್ಲಾ ಮಟ್ಟಕ್ಕೂ ಸಾಕಷ್ಟು ಕಾರ್ಯಕ್ರಮಗಳು ಆಯಿತು. ಆವಾಗೂ DC ಸಾಹೇಬರು ಬಂದಾಗ ನಾನು ಆ ದಿವಸನೂ ನಮ್ಮ MLA ಸಾಹೇಬರು ಆಗಲಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಲಿ, ಅಲ್ಲಿ ಎಲ್ಲರೂ ಸೇರಿ, ಅಧಿಕಾರಿ ವರ್ಗವರಾಗಲಿ ಎಲ್ಲರೂ ಸೇರಿ ನಾವು ಅವ್ರಿಗೆ ರಿಕ್ವೆಸ್ಟ್ ಆ ದಿವಸನೂ ಮಾಡಿದ್ದೇವೆ. ಕುಡಿಯೋ ನೀರಿನ ವಿಷಯ ಇದೆ, ಇಲೆಕ್ಷನ್ಗೆ ಏನು ಸಂಬಂಧ ಇಲ್ಲ, ಕುಡಿಯೋ ನೀರಂದರೆ ಜನರಿಗೋಸ್ಕರ ನಾವು ಮಾಡಲೇಬೇಕು ಅಂತ ಆ ದಿನಾನೂ ಒತ್ತಡ ಹಾಕಿದ್ದೀವಿ. ಆ ದಿನದಿಂದ ಇವತ್ತುವರೆಗೆ ಸತತವಾಗಿ ಮಾಡಿದ್ದೀವಿ. ಮುಂಚೆನೂ ಬರಬಹುದಾಗಿತ್ತು, ನಾವು ಒಂದು ದಿವಸ ಆರ್ಡರ್ ಬರಲಿ ಆಮೇಲೆ ಬರೋಣ ಅಂತ ಸುಮ್ಮನೆ ಹಾಗೆ ಮುಂದೆ ಮಾಡಿದ್ದೆ. ಇನ್ನೊಂದು ದಿವಸ ನಾವು ಬಂದೆ ಮಾತುಕತೆ ಮಾಡಿ ಭೇಟಿಯಾಗಿ ಹೋಗೋಣ ಅಂತ. ಆದರೂ ಇಲೆಕ್ಷನ್ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಬಂದಿತ್ತು. ಹಾಗಾಗಿ ನಾವು ಎಲ್ಲರೂ CO ಇದ್ರು ನಮ್ಮ ಜೋಡಿ, CO, ನಾನು, SP ಅವರು ಒಟ್ಟಿಗೆ ಬಂದಿದ್ರು. ಹಾಗೆ ವಾಪಸ್ ಚೌಡಾಪುರ ಅಂತಲೇ ವಾಪಸ್ ಹೋಗ್ಬಿಟ್ರು. ಯಾಕೆಂದರೆ ಇಲೆಕ್ಷನ್ ಕೆಲಸ ಇದ್ದಾಗ VCಯಿಂದ ಯಾರಿಗೆ ನಮಗೆ ಎಕ್ಸೆಂಪ್ಷನ್ ಕೊಡೋದಿಲ್ಲ. ಮೊದಲನೇದಾಗಿಯೇ ನಾವು ಸಂಜೀವ್ಗೆ ಆ್ಯಕ್ಚುಲಿ ನಾವು ಅವ್ರದ್ದು ಪ್ರಯತ್ನಕ್ಕೆ, ಅವ್ರದ್ದು ತಾಳ್ಮೆಗೆ ಮತ್ತು ಈ ಒಂದು ಸಂದರ್ಭದಲ್ಲಿ ಹೇಗೆ ಅವರು ಡೈಲಿ ಕಮ್ಯುನಿಕೇಶನ್ ಎಷ್ಟು ಚೆಂದ ಮಾಡಿದ್ದಾರೆ ನಮ್ಮ ತಹಸೀಲ್ದಾರ್, ಅವ್ರ ಕೆಲಸ ಮತ್ತು DYSP ಅವ್ರ ಕೆಲಸ ಶ್ಲಾಘನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸಂಪೂರ್ಣ ಮಾಹಿತಿ ನಾವು ವೈಯಕ್ತಿಕವಾಗಿ ಇಲ್ಲಿ ಇಲ್ಲ ಅಂದ್ರೇನು ಫೋನ್ ಮುಖಾಂತರ, ಕರೆಸ್ಪಾಂಡೆನ್ಸ್ ಮುಖಾಂತರ, ಲೆಟರ್ಸ್ ಮುಖಾಂತರ ಡೈಲಿ ಅವ್ರ ಮಾಹಿತಿ ನಮಗೆ ತಲುಪಿದ್ದಾರೆ. ಆ ಮಾಹಿತಿ ಇಟ್ಕೊಂಡು ನಾವು ಎಲ್ಲ ಕಡೆ ಮಾತಾಡಿದ್ದೀವಿ. ನಾವು DC ಸೋಲಾಪುರ್ಗೆ ಬರೆದಿದ್ದೀವಿ, ಅವ್ರಿಗೆ ಫೋನಲ್ಲಿ ಮಾತಾಡಿದ್ದೀವಿ. ಮತ್ತು ನಮ್ಮ ACS ಅವ್ರಿಗೆ, ವಾಟರ್ ರಿಸೋರ್ಸಸ್ ಅವ್ರಿಗೆ ಫೋನಲ್ಲಿನೂ ಮಾತಾಡಿದ್ದೀವಿ, ಕರೆಸ್ಪಾಂಡೆನ್ಸ್ನು ಮಾಡಿದ್ದೀವಿ. ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ವಿಪತ್ತು ನಿರ್ವಹಣೆ ಅವರಿದ್ದಾರೆ, ಅವ್ರಿಗೇನು ನಾವು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ. ಅವ್ರ ಬೇಡಿಕೆ 3 ಇತ್ತು. ಒಂದು ಉಜಿನಿಯಿಂದ 5 TMC ಬಿಡಿಸೋದು, ಇಲ್ಲ ಅಂದರೆ ಇಲ್ಲಿ ಅಲ್ಮಟ್ಟಿ ಹಾಗೂ ನಾರಾಯಣಪುರದಿಂದ ನಾವು 2 TMC ಬಿಡಬೇಕು ಅಂತ. ಅಥವಾ ಈ 2 ಆಗಲಿಲ್ಲ ಅಂದರೆ ಬೇರೆ ಯಾವುದಾದ್ರೂ ರೀತಿ ನಾವು ಫ್ಯಾಕ್ಟ್ ಫೈಂಡಿಂಗ್ ಮಿಷಿನ್ ಕಲಿಸ್ಬೇಕು. ಒಂದು ಎಲ್ಲರೂ ನಮ್ಮ ಕಡೆಯವರು, ಮಹಾರಾಷ್ಟ್ರ ಅವ್ರ ಕಡೆಯವರು ಕಲಿಸಿ ನಿಜಾಂಶ ಏನಿದೆ ಅಂತ ನೋಡಿ ಬರೋದಕ್ಕೆ ಒಂದು ಸಮಿತಿ ರಚನೆ ಮಾಡಿ ಕಲಿಸ್ಬೇಕು ಅಂತ. ಬಹಳಷ್ಟು ವಿಚಾರ ಇದು ನಮ್ಮ ಕೈಯಲ್ಲಿ ಇರಲಿಲ್ಲ.
ಪ್ರಾದೇಶಿಕ ಆಯುಕ್ತರು ಆಗಲಿ ಅಥವಾ ಗವರ್ಮೆಂಟ್ ಲೆವೆಲಲ್ಲಿ ನಾವು ಇದು ನಿರ್ವಹಣೆ ಮಾಡಬೇಕಾಗಿತ್ತು. ಸೊ ಸತತವಾಗಿ ನಾವು ಫೋನ್ ಕಾಲ್ಸ್ ಆಗಲಿ, ಕರೆಸ್ಪಾಂಡೆನ್ಸ್ ಆಗಲಿ, ಲಿಖಿತವಾಗಿ ಪತ್ರ ವ್ಯವಹಾರ ಆಗಲಿ, ವಿಡಿಯೋ ಕಾನ್ಫರೆನ್ಸ್ ಆಗಲಿ, ನಾವು ಇನ್ಫ್ಯಾಕ್ಟ್ ನಮ್ಮ EVM ಮೆಷಿನ್ಸ್ ರ್ಯಾಂಡಮೈಸೇಷನ್ ದಿನ ನಾವು 4 ಗಂಟೆ ಸತತವಾಗಿ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿನೇ ಇದೆ. RC ಬೆಲ್ಗಾಮ್ ಅವ್ರಿಗೆ ಕಳಿಸಿದ್ದೇವೆ, MD KBJNL ಅವರು ಇದ್ರು, ACS ವಾಟರ್ ರಿಸೋರ್ಸಸ್ ಇದ್ರು, ನಮ್ಮ RC ಅವರು ಇದ್ರು. ಸತತವಾಗಿ ಕನ್ವಿನ್ಸ್ ಮಾಡ್ತಾನೆ ಬರ್ತಾ ಇದ್ವಿ. ಯಾಕೆಂದ್ರೆ ಹಿಂದಿನ ವರ್ಷ ಇದೇ ಸೊನ್ನ ಬ್ಯಾರೇಜಲ್ಲಿ 2 TMC ನೀರು, ಈ ವರ್ಷ ಈಗಾಗಲೇ ಬರೀ 0.3ಗೆ ಬಂದ್ಬಿಟ್ಟಿದೆ. ಬಹಳಷ್ಟು ಕಡಿಮೆ ಆಗಿದೆ ಮಠ. ಹಾಗಾಗಿ ನೀರಿಂದು ಏಪ್ರಿಲ್ ಆದ್ಮೇಲೆ ಸಮಸ್ಯೆ ಆಗೇ ಆಗುತ್ತೆ. ಇದಕ್ಕೇನು ನಾವು ಪರಿಹಾರ ಹುಡುಕ್ಬೇಕಾಗಿತ್ತು. ಅದಲ್ಲದೆ 15 ದಿವಸಕ್ಕೆ ಒಮ್ಮೆ ಬರ ಪರಿಹಾರ ಅಂತ ಹೇಳಿ ಬರ ಬಗ್ಗೆ ನಾವು ರಿವ್ಯೂ ಮಾಡಬೇಕು ಅಂತ 15 ದಿವಸಕ್ಕೆ ಒಮ್ಮೆ ಎಲ್ಲ ತಹಸೀಲ್ದಾರ್ಸ್ ಆಗಲಿ, EOs ಆಗಲಿ, ಚೀಫ್ ಆಫೀಸರ್ಸ್, ಇಡೀ ಜಿಲ್ಲೆ ನಮ್ದು, ಅಫ್ಜಲ್ಪುರ್ದು ನಮ್ದೆ. ಹಾಗಾಗಿ ನಾವು ಎಲ್ಲರ ಜೊತೆ ಸಂವಾದ ಮಾಡ್ತಾನೆ ಇದ್ದೇವೆ. ಒಂದು 200 ಪ್ರೈವೇಟ್ ಬೋರ್ವೆಲ್ ಕಡೆಯಿಂದ ನೀರು ಕೊಡಿಸಬಹುದು. ಊರಲ್ಲಿ ಯಾವುದು ಸಮಸ್ಯೆ ಆಗಬಾರ್ದು, ಎಸ್ಪೆಷಲಿ ಕುಡಿಯೋ ನೀರಿಗೆ ಮತ್ತು ಜಾನುವಾರುಗಳಿಗೆ ಅಂತ ಹೇಳಿ ಸತತವಾಗಿ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ. ಅಫ್ಜಲ್ಪುರ್, ಆಳಂದ್ ಟ್ರೆಡಿಷನಲಿ ಪ್ರಾಬ್ಲಮ್ ಆಗೋದು ಊರುಗಳು, ಅದು ನಾವು ಮ್ಯಾಪಿಂಗ್ ಮಾಡಿದ್ದೀವಿ. CO ಅವರು ಗ್ರಾಮವಾರು ಎಲ್ಲೆಲ್ಲಿ ಎಷ್ಟೆಷ್ಟು ಬೋರ್ವೆಲಲ್ಲಿ ಎಷ್ಟು ನೀರು ಬಾಕಿ ಇದೆ, ಎಷ್ಟು ಕಡೆ ನಾವು ಪ್ರೈವೇಟ್ ಖಾಸಗಿ ಬೋರ್ವೆಲ್ ನಾವು ತಗೊಳ್ಬೇಕಾಗಿದೆ. ಬೋರ್ವೆಲ್ ಯಾವಾಗ ಬತ್ತು ಹೋಗುತ್ತೆ, ಯಾವಾಗ ಕುಡಿಯೋ ನೀರು ನದಿಯಲ್ಲಿ ಇರೋದಿಲ್ಲ, ಆವಾಗ ಸ್ವಲ್ಪ ಸಂದರ್ಭ ಕಷ್ಟನೇ ಆಗೋದು. ಆದರೂ ಸಾಕಷ್ಟು ಪ್ರಯತ್ನ ಮಾಡಿ ಈ ಒಂದು ನಾರಾಯಣಪುರದಿಂದ 1 TMC ನೀರು ಬಿಡಿಸೋದು ಪ್ರಾದೇಶಿಕ ಆಯುಕ್ತರು ಕಲಬುರಗಿ ಅವರು ಈಗಾಗಲೇ ಆದೇಶ ಕೊಟ್ಟಿದ್ದಾರೆ. ಆ ಆದೇಶ ನಾವು ದಾರಿಯಲ್ಲಿ ಇದ್ದಾಗ ಬಂದಿದೆ. ಇನ್ಫ್ಯಾಕ್ಟ್ ನನ್ಗೇನು ಗೊತ್ತಿರ್ಲಿಲ್ಲ. ಈಗ ಇದಾದ್ಮೇಲೆ ಎಲೆಕ್ಷನ್ದು ಜೋರು ಜಾಸ್ತಿನೇ ಆಗುತ್ತೆ, ಕೆಲಸನೂ ಸಾಕಷ್ಟು ಇರುತ್ತೆ. ವೈಯಕ್ತಿಕವಾಗಿ ಅವ್ರಿಗೆ ಒಂದು ವಿನಂತಿ ಮಾಡಿ ಹೋಗೋಣ ಅಂತ ನಾವು ಬಂದಿರೋದು. ಅದು ಹಾಗೆ ಬಂದಿದೆ, ಕೋಇನ್ಸಿಡೆನ್ಸ್ ಆಗಿ ಆದೇಶನೂ ಆವಾಗನೇ ಬಂದಿದೆ. ಹಾಗಾಗಿ ಆದೇಶನೂ ತಲುಪಿದ್ದೀವಿ. ನಾಳೆ ಅವರು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಅವರು ಪ್ರತ್ಯೇಕವಾಗಿ ಬಂದು ಸಂವಾದ ಮಾಡ್ತಾರೆ. ನೀವು ಹೇಳ್ದಾಗೆ ಮುಂದೆ ಹೋಗ್ತಾ ಈ 1 ವರ್ಷ ಅಲ್ಲ, ಪ್ರತಿ ವರ್ಷ ಹೇಗೆ ನಾವು ಬಗೆಹರಿಸಬಹುದು, ಅಫ್ಜಲ್ಪುರ್ ಗ್ರಾಮಗಳಲ್ಲಿ, ಅಕ್ಕಪಕ್ಕ ಇರೋದು ಗ್ರಾಮಗಳಲ್ಲಿ ಮತ್ತು ಪಟ್ಟಣಕ್ಕೆ ಯಾವ ರೀತಿ ತೊಂದರೆ ಆಗಬಾರ್ದು ಮತ್ತು ಸಣ್ಣ ಬ್ಯಾರೇಜ್ಗೆ ಸಾಕಷ್ಟು ನೀರು ಪ್ರಮಾಣದಲ್ಲಿ ಬರೋ ರೀತಿ ಆಗೋ ರೀತಿ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ಡೆಫಿನೆಟ್ಲಿ ಮಾಡ್ತೀವಿ. ಈಗ ಇದು ಆರ್ಡರ್ ಬಂದಿರೋದು ಮಾತ್ರ ಅಲ್ಲ, ಇದು ಮುಂದೆ ಸಾಕಷ್ಟು ಕೆಲಸ ಮಾಡೋದು ಬಾಕಿ ಇದೆ. ನಾವು 200 ಕಿಲೋಮೀಟರ್ ನೀರು ದಾಟಿ ಬರಬೇಕಾಗಿರೋದು. ನಾವು ಬಿಜಾಪುರ ಜಿಲ್ಲೆ ಆಗಲಿ, ಯಾದಗಿರಿ ಜಿಲ್ಲೆ ಆಗಲಿ, ಎಲ್ಲರ ಜೊತೆ DCಗಳು ಆಗಲಿ, SP ಅವ್ರ ಜೊತೆ ನಾವು ಸಂವಾದ ಮಾಡಬೇಕು, ಸಮನ್ವಯ ಮಾಡಬೇಕು. KBJNL, KNNL, RDPR, ಪೊಲೀಸ್, ರೆವಿನ್ಯೂ ಎಲ್ಲರಿಗೆ ಸೇರಿ ತಂಡಗಳು ರಚನೆ ಮಾಡಿ ನೀರು ತಲುಪೋವರೆಗೆ ಸಾಕಷ್ಟು ನಮ್ದು ಪ್ರಯತ್ನ ಬಾಕಿ ಇದೆ. ಅದರಲ್ಲಿ ಪ್ರತಿಯೊಬ್ಬರು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಪ್ರತಿಯೊಂದು ಜಿಲ್ಲಾಧಿಕಾರಿ ಆಗಿ ನಾವು ಕಲಬುರಗಿ ಜಿಲ್ಲೆ ಬಂದಾದ್ಮೇಲೆ ಪ್ರತಿಯೊಂದು ಪ್ರಯತ್ನದಲ್ಲಿ, ಸಣ್ಣ ಆಗಲಿ ದೊಡ್ಡದು ಆಗಲಿ, ಎಲ್ಲ ಒಂದು ಪ್ರಯತ್ನದಲ್ಲಿ ತಾವೆಲ್ಲರೂ ನನಗೆ ಸಹಕಾರ ಮಾಡಿದ್ದೀರಾ, ಸಹಯೋಗ ಕೊಟ್ಟಿದ್ದೀರಾ, ಬೆಂಬಲ ಕೊಟ್ಟಿದ್ದೀರಾ. ಹಾಗೆ ನೀವು ಮುಂದೆ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ನಾವು ಕಲಬುರಗಿ ಜನರದ್ದು ನೀರಿಂದು ಸಮಸ್ಯೆ ಬಗೆಹರಿಸೋದ್ರಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಒಂದು ಸದೃಢಾಗಿ ಹೆಜ್ಜೆ ಮುಂದೆ ಇಡ್ತಾ ಇದ್ದೀವಿ. ತಾವೆಲ್ಲ ಸಹಕರಿಸ್ತೀರಾ. ಮತ್ತು ನಾಟಿಕರ್ ಅವರು ನಾಳೆಯಿಂದ ಉಪವಾಸ ಬಿಟ್ಟು ನಮ್ಮೆಲ್ಲರ ಜೋಡಿ ಯಾವುದಿದೆ, ನಾನು ಯಾವಾಗಲೂ ಹೇಳ್ತೀನಿ, ಯಾವಾಗಲೂ ಇಲ್ಲಿ ಬಂದಾಗ ಎಲ್ಲರೂ ಬಂದು ಅರ್ಜಿಗಳು ಕೊಡ್ತಾರೆ, ಯಾವಾಗಲೂ ಬಂದು ಒಂದು ರೆಪ್ರೆಸೆಂಟೇಷನ್ ಕೊಡ್ತಾರೆ. ರೆಪ್ರೆಸೆಂಟೇಷನ್ ಕೊಡೋದು, ಧರಣಿ ಮಾಡೋದು, ಸತ್ಯಾಗ್ರಹ ಮಾಡೋದು ಎಲ್ಲರದು ಹಕ್ಕು. ಮಾಡಲಿ, ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇರೋದು ಅದ್ಮೇಲೆ ನಾವು ಫೋಕಸ್ ಮಾಡಿ ಒಂದು ಪ್ರಾಮಾಣಿಕವಾಗಿ